ಮುಖ್ಯ ಅತಿಥಿಗಳಾದ ಡಾಕ್ಟರ್ ರಾಜಾ ಚೆನ್ನಯ್ಯನವರೇ, ಆಹ್ವಾನಿತರೇ, ಈ ವರ್ಷ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ, ವಿಶ್ವವಿದ್ಯಾಲಯದ ನನ್ನ ಸಹೋದ್ಯೋಗಿಗಳೇ, ಸ್ನೇಹಿತರೆ, ಮಹಿಳೆಯರೇ ಹಾಗೂ ಮಹನೀಯರೇ, ಆಡಳಿತ ಮಂಡಳಿ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ವಿಶ್ವವಿದ್ಯಾನಿಲಯದ 22ನೇ ಘಟಿಕೋತ್ಸವಕ್ಕೆ ನಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಹೆಮ್ಮೆಯ ಕುಲಪತಿಗಳು ಹಾಗೂ ಕರ್ನಾಟಕದ ಘನವೆತ್ತ ರಾಜ್ಯಪಾಲರು ಈ ಘಟಿತರಾಗಿ ದೇಶದ ಆರ್ಥಿಕ ನೀತಿಗಳನ್ನು ರೂಪಿಸುವುದರಲ್ಲಿ ವಹಿಸುತ್ತಿರುವ ಪಾತ್ರವು ಅತ್ಯಂತ ವಿಶಿಷ್ಟವಾದುದಾಗಿದೆ. ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಇಂದು ಘಟಿಕೋತ್ಸವ ಭಾಷಣ ಮಾಡಲು ಒಪ್ಪಿರುವುದಕ್ಕಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ವಿದ್ಯಾರ್ಥಿಗಳು, ಇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ಸಹ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ನಮ್ಮ ಮತ್ತು ಪತ್ರಿಕಾ ಪ್ರತಿನಿಧಿಗಳೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಅಂಶಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಬಯಸುತ್ತೇನೆ. ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯದ ತಿದ್ದುಪಡಿ ಅಧಿನಿಯಮ ಅಂಗೀಕೃತವಾಗಿರುವುದು ಈ ವರ್ಷದ ಪ್ರಮುಖ ವೈಶಿಷ್ಟ್ಯ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಬೆಂಗಳೂರು ಮತ್ತು ಮೈಸೂರಿನ 2 ಕಂದಾಯ 2 ಬೋಧನಾ ಆವರಣಗಳಿದ್ದು 8 ಪದವಿ ಶಿಕ್ಷಣಗಳನ್ನು ನೀಡಲಾಗುತ್ತದೆ. 4 ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳು, 22 ಕೃಷಿ ಸಂಶೋಧನಾ ಕೇಂದ್ರಗಳು, ನಿಯತವಾದ 148 ಸಂಶೋಧನಾ ಪ್ರಾಯೋಜನೆಗಳು, 4 ವಿಸ್ತರಣಾ ಶಿಕ್ಷಣ ಘಟಕಗಳಿವೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 8 ಸ್ನಾತಕ ತರಗತಿಗಳಿಗೆ 473 ವಿದ್ಯಾರ್ಥಿಗಳು, 35 ವಿಷಯಗಳು ಮತ್ತು ಬೆಳೆ ಉತ್ಪಾದನೆ ಹಾಗೂ ರೇಷ್ಮೆ ವ್ಯವಸಾಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ತರಗತಿಗಳಿಗೆ 15 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಈ ವರ್ಷದಲ್ಲಿ ಹಲವು ಸ್ನಾತಕ ಪದವಿ ಕಾರ್ಯಕ್ರಮಗಳಲ್ಲಿ 442 ವಿದ್ಯಾರ್ಥಿಗಳು, ಮಾಸ್ಟರ್ ಪದವಿ ಕಾರ್ಯಕ್ರಮದಲ್ಲಿ 213 ವಿದ್ಯಾರ್ಥಿಗಳು, PhD ಪದವಿ ಕಾರ್ಯಕ್ರಮದಲ್ಲಿ 37 ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಘಟಿಕೋತ್ಸವದಲ್ಲಿ ಪದವಿ ಪಡೆಯುತ್ತಿದ್ದಾರೆ. ತಮ್ಮ ಅತ್ಯುತ್ತಮವಾದ PhD ಪ್ರಬಂಧಕ್ಕಾಗಿ ರಾಷ್ಟ್ರೀಯ ಜವಾಹರಲಾಲ್ ನೆಹರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ವಿಶ್ವವಿದ್ಯಾನಿಲಯದ 4 ಅಂದರೆ ಡಾಕ್ಟರ್ ಡಿ ಶಿವಶಂಕರ್, ಡಾಕ್ಟರ್ MK ಸೇತುರಾವ್, ಡಾಕ್ಟರ್ M ಮಹದೇವಪ್ಪ ಹಾಗೂ ಶ್ರೀ MK ಮುನೇಗೌಡ ಇವರು ಸೇರಿದ್ದಾರೆ. ಶ್ರೀ K ಪಾಂಡುರಂಗಯ್ಯ ವಿಜ್ಞಾನಿ, ORP ಮಿಟ್ಟೇಮರಿ ಇವರು ಚಿತ್ರಾವತಿ ಜಲಾನಯನಕ್ಕೆ ಉತ್ತಮ ತಾಂತ್ರಿಕ ಬೆಂಬಲ ನೀಡಿದ್ದಕ್ಕಾಗಿ ಒಣ ಭೂ ಅಭಿವೃದ್ಧಿ ಪ್ರದೇಶದ ಮಂಡಳಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ವರ್ಷ ವಿಶ್ವವಿದ್ಯಾನಿಲಯವು ಹಲವಾರು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿ ಮತ್ತು ಸಮ್ಮೇಳನಗಳನ್ನು ಏರ್ಪಡಿಸಿತ್ತು. ಏಷ್ಯಾದ ಮೀನುಗಾರಿಕೆ ಸಂಘದ ಭಾರತೀಯ ಶಾಖೆಯ ಆಶ್ರಯದಲ್ಲಿ ಮಂಗಳೂರಿನ ಬೆಂಕಿ ರೋಗ ಪ್ರದೇಶಗಳನ್ನು ಗುರುತಿಸಲ್ಪಟ್ಟ ಭಾಗಗಳಿಗೆ ಸೂಕ್ತವಾಗಿದೆ. ಇದು ಈ ಪ್ರದೇಶದಲ್ಲಿ ಇಂಟಾನ್ ಮತದ ತಳಿಗೆ ಪೂರಕವಾಗಬಲ್ಲದು. KBC 1 ಅಲಸಂದೆ ತಳಿಯನ್ನು ಕರ್ನಾಟಕದ ಎಲ್ಲ ದಕ್ಷಿಣ ಜಿಲ್ಲೆಗಳು ಪ್ರಮುಖ ಕ್ರೀಡೆಗಳು, ಎಲೆ ಮಚ್ಚೆ ರೋಗ ಮತ್ತು ತುಕ್ಕು ರೋಗಗಳಿಗೆ ಸಹಿಷ್ಣುವಾಗಿದೆ. BH18 ಸಂಕರಣ ನೇಪಿಯರ್ ಹುಲ್ಲು ರಸಭರಿತ ಬೂಜು ರೋಗ ಹಾಗೂ ಪ್ರಸ್ತುತ ಎಲೆ ಚುಕ್ಕೆ ರೋಗಕ್ಕೆ ಸಹಿಷ್ಣುವಾದ ಒಂದು ಹೊಸ ಮುಸ್ಲಿಂ ತಳಿ ಅಂದರೆ ಮೇ ಜೂನ್ ತಿಂಗಳಲ್ಲಿ ಬಿತ್ತುವುದು ಹೆಚ್ಚು ಉತ್ಪಾದನಾಕಾರಿ ಎಂದು ಕಂಡುಬಂದಿದೆ. ಕಡಿಮೆ ಬೆಳಕಿನ ತೀವ್ರತೆಯಲ್ಲಿ ಏಲಕ್ಕಿಗೆ ಎಕರೆ ಸಿಂಪಡಿಸುವುದರಿಂದ ಒಂದು ಗಿಡದಿಂದ ಸುಮಾರು 40 ಕಂದುಗಳನ್ನು ಪಡೆಯಬಹುದು. ವೈಯಕ್ತಿಕ ಹಿಡುವಳಿ ಆಧಾರದ ಮೇಲೆ ನೀರಿನ ಸಂಗ್ರಹಣೆ ಮಾಡುವುದರ ಬಗೆಹೊಳಿ ಪ್ರದೇಶಗಳು ಸಾಧನೆಯನ್ನು ಸ್ಥಿರಪಡಿಸುತ್ತದೆ. ನೀರಾವರಿ ನಂತರ ಬೆಳೆ ಪ್ರದೇಶಗಳಲ್ಲಿ ಸಸ್ಯಗಳು ಉಪಯುಕ್ತವಾಗಿ ಕಂಡುಬಂದಿದೆ. ಬೇರೆ ದಿನಗಳ ಅಲಸಂದೆ ಸಸಿಗಳಲ್ಲಿ ಕಂಡುಬಂದ ಏಲಕ್ಕಿಯ ಸಸಿ ಮಡಿಯಲ್ಲಿನ ಎಲೆ ಚುಕ್ಕೆ ರೋಗವು ಅತ್ಯಂತ ಪರಿಣಾಮಕಾರಿಯಾಗಿ ಸ್ಟೂಲಿಂಗ್ ತಂತ್ರವನ್ನು ಅನುಸರಿಸಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಾದ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಮೇವುಗಳನ್ನು ಮಾಂಸದ ಕೋಳಿಯಲ್ಲಿ ಯಾವುದೇ ಬದಲಾವಣೆ ಆಗದಂತೆ ಕೊಡಬಹುದಾಗಿದೆ. ಕಾಟ್ಲಾ ಮೀನನ್ನು ಏಕ ಸಾಕಣೆಯಾಗಿ ಬೆಳೆಯುವುದಕ್ಕಿಂತ ಗ್ರೀನ್ ಕಾರ್ಪ್ನೊಂದಿಗೆ ಬೆಳೆಸಿದಾಗ 32% ಹೆಚ್ಚಿನ ಉತ್ಪಾದನೆ ಕಂಡುಬಂದಿದೆ. ಶೇಂಗಾದ ಹಿಂಡಿ ಮತ್ತು ಭತ್ತದ ಹೊಟ್ಟು ಹಾಕುವ ಹಳೆಯ ಪದ್ಧತಿ ಮೇವಿಗಿಂತ ಸೂತ್ರೀಕರಿಸಿದ ಮೇವುಗಳಲ್ಲಿ ಹಿಪ್ಪಿನೇರಳೆ ನಿರುಪಯೋಗಿ ಎಲೆ ಮೇವು ಮತ್ತು ಸೂಬಾಬು ಎಲೆ ಮೇವನ್ನು ಪ್ರಮುಖ ವಸ್ತುಗಳಾಗಿ ಸೇರಿಸುವುದರಿಂದ ಮೀನು ಉತ್ಪಾದನೆ ಕಡಿಮೆ ವೆಚ್ಚಕರವಾಗಿರುವುದು ಕಂಡುಬಂದಿದೆ. ಅನುಸಂಧಾನ ಪರಿಷತ್ ಗುಣವಿಮರ್ಶೆ ಮಾಡಿದ್ದು ಮಂಜೂರಾತಿ ಬರುವುದರಲ್ಲಿದೆ. ಪ್ರಥಮ ಬಾರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ರಾಜ್ಯ ಕೃಷಿ ಇಲಾಖೆ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪದ್ಧತಿಗಳನ್ನು ಪ್ರಕಟಿಸಲಾಗಿದೆ. ಬರ ಪರಿಸ್ಥಿತಿಯಲ್ಲಿ ಬೆಳೆ ನಿರ್ವಹಣೆಯ ಬಗ್ಗೆ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು
ವಿಶೇಷ ದೂರದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹೆಬ್ಬಾಳದ ರೈತ ತರಬೇತಿ ಕೇಂದ್ರವು ಫಾರಂ ಮಹಿಳೆಯರಿಗೆ 10, ಫಾರಂ ಯುವಕರಿಗೆ 10 ಸಾಂಸ್ಥಿಕ ತರಬೇತಿ ಕಾರ್ಯಕ್ರಮಗಳನ್ನು ಹಾಗೂ ಮಹಿಳೆಯರು ಮತ್ತು ಯುವಕರ ತರಬೇತಿ ವಿಸ್ತರಣಾ ಪ್ರಾಯೋಜನೆಗೆ ಕಾರ್ಯಕ್ರಮದ ಅಡಿಯಲ್ಲಿ 7 ಹೊರಾವಣ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿದೆ. ಮೂಡಿಗೆರೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಕೃಷಿ ವಿಜ್ಞಾನ ಕೇಂದ್ರವು 14 ಆವರಣ ಹಾಗೂ 5 ಹೊರಾವಣ ತರಬೇತಿ ಕಾರ್ಯಗಳನ್ನು ನಡೆಸಿದೆ. ರಾಜ್ಯ ಕೃಷಿ ಇಲಾಖೆ ಹಾಗೂ ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಇಲಾಖೆಗಳಿಗೆ ವಿವಿಧ ಬಗೆಯ ತರಬೇತಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆಗೊಳಿಸಲಾಗಿತ್ತು. ರಾಷ್ಟ್ರೀಯ ಕೃಷಿ ವಿಸ್ತರಣಾ ಪ್ರಾಯೋಜನೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ರಾಜ್ಯ ಕೃಷಿ ಇಲಾಖೆಯ ಸಿಬ್ಬಂದಿಗೆ ತಾಂತ್ರಿಕ ವಿಷಯಗಳ ಬಗೆಗೆ ಬೆಂಬಲ ನೀಡಿದರು ಮತ್ತು ಒಣಭೂಮಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೆ ನಿರ್ವಹಣೆಯಲ್ಲಿ ಪ್ರಾಯೋಗಿಕ ತರಬೇತಿ ನೀಡುವುದಕ್ಕಾಗಿ ವಿಶ್ವವಿದ್ಯಾಲಯ ಪಂಚಾಯತ್ ಶಿಕ್ಷಣವನ್ನು ನಡೆಸಿತು. ಜಲಾನಯನ ನಿರ್ವಹಣೆ, ಒಣಭೂಮಿ ತೋಟಗಾರಿಕೆ, ಹನಿ ನೀರಾವರಿ, ಸೋಯಾಬೀನ್ ಸಾಗುವಳಿ, ಅಜೋಲಾ, ನೀಲಿ ಹಸುಪಾಕಿ ಬಳಕೆ ಇತ್ಯಾದಿಗಳ ಒಟ್ಟು ಕಾರ್ಯನಿರ್ವಹಣೆಯ ಬಗ್ಗೆ ರೈತರ ವೆಚ್ಚದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಆರಂಭಿಸುವ ದಿಶೆಯಲ್ಲಿ ವಿಶ್ವವಿದ್ಯಾಲಯದ ವಿಸ್ತರಣಾ ಸೇವೆಯು ಚಟುವಟಿಕೆಗಳಿಗೆ ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಫೆಡರೇಷನ್ ಅವರು ಏರ್ಪಡಿಸಿದ್ದ ಚರ್ಚಾ ಸ್ಪರ್ಧೆಯಲ್ಲಿ ಶ್ರೀ ಎಸ್ ಶ್ರೀನಿವಾಸ್ ಅಂತಿಮ ವರ್ಷ ಬೆಳೆಸಿ ಕೃಷಿ ಮಾರಾಟ ಹಾಗೂ ಸಹಕಾರ ವೈಯಕ್ತಿಕವನ್ನು ಶ್ರೀ ಶೇಷಶಾಹಿ, ಶ್ರೀ ಆರ್ ವಾಸುದೇವನ್, ಶ್ರೀ ಕೆ ಕೆ ಚೆನ್ನಪ್ಪ ಎಂಬ ಸ್ನಾತಕೋತ್ತರ ವಿದ್ಯಾರ್ಥಿಗಳು ವಿಶ್ವೇಶ್ವರಯ್ಯ ಔದ್ಯೋಗಿಕ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿ ನಡೆದ ರಾಜ್ಯ ಮಟ್ಟದ ಕಾಲೇಜ್ ಅಂತರ ಕಾಲೇಜ್ ಫೆಡರೇಷನ್ ಕೂಡ ಕಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ 1987 ನವೆಂಬರ್ನಲ್ಲಿ ನಡೆದ ದಕ್ಷಿಣ ಏಷ್ಯಾವನ್ನು ದೊರಕಿಸಿತು. ಹೆಬ್ಬಾಳದಲ್ಲಿ ಹೈನು ವಿಜ್ಞಾನ ಕಾಲೇಜಿನ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಮಂಗಳೂರಿನಲ್ಲಿ ಈ ವರ್ಷ ಟ್ರೈಸೆಲ್ ಯೋಜನೆ ಅಡಿಯಲ್ಲಿ ಡಾರ್ಮಿಟರಿ ಕಟ್ಟಡ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಶಿವಮೊಗ್ಗ, ಪೊನ್ನಂಪೇಟೆ ಮತ್ತು ಜಿಕೆವಿಕೆಗಳಲ್ಲಿ ರಾಷ್ಟ್ರೀಯ ಕೃಷಿ ವಿಸ್ತರಣಾ ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿಗಾರರ ವಸತಿ ಗೃಹ ನಿರ್ಮಾಣ ಕಾರ್ಯ ಮುಕ್ತಾಯ ಹಂತದಲ್ಲಿದೆ. ನಾಗಮಂಗಲದಲ್ಲಿ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಬ್ಬಂದಿ ವಸತಿ ಗೃಹ, ಕತ್ತಲಿಗೆರೆ ಮತ್ತು ಅರಸೀಕೆರೆಗಳಲ್ಲಿ ವಿಚಾರ ಸಂಕಿರಣ ಕೊಠಡಿಗಳ ನಿರ್ಮಾಣ ಕಾರ್ಯ ಪೂರ್ಣ ಹಂತದಲ್ಲಿದೆ. 1987-88ರಲ್ಲಿ ರಾಜ್ಯ ಸರ್ಕಾರವು ಯೋಜನೆ ಮತ್ತು ಐಸಿಆರ್ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ಗಾಗಿ ಮತ್ತು ಒಟ್ಟು 303.53 ಲಕ್ಷ ರೂಪಾಯಿಗಳು ಈ ವರ್ಷದಲ್ಲಿ ಬಂದಿವೆ. ಆಂತರಿಕ ಸಂಪನ್ಮೂಲಗಳಿಂದ ನಿರೀಕ್ಷಿಸಲಾದ ಆದಾಯ 110 ಲಕ್ಷ ರೂಪಾಯಿಗಳು. ಇದರ ಜೊತೆಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು 7ನೇ ಪಂಚವಾರ್ಷಿಕ ಯೋಜನೆಗಾಗಿ ಒಟ್ಟು 118 ಲಕ್ಷ ರೂಪಾಯಿಗಳನ್ನು ಅಭಿವೃದ್ಧಿ ಪರ ಅನುದಾನವಾಗಿ ನೀಡಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕೃಷಿ ಉತ್ಪನ್ನ ಮಾರಾಟ ಅಧಿನಿಯಮ 1966ರ ಪ್ರಕರಣ 63 ತಿದ್ದುಪಡಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿ ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳು ವಿಶ್ವವಿದ್ಯಾನಿಲಯದ ಶಿಕ್ಷಣ ಮತ್ತು ಸಂಶೋಧನೆಗೆ ಆರ್ಥಿಕ ನೆರವು ನೀಡಲು ಅವಕಾಶ ನೀಡಲಾಗಿದೆ. ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಇನ್ನೂ ಹೆಚ್ಚಿನ ಉದಾರ ನೆರವು ದೊರಕುವುದೆಂದು ವಿಶ್ವವಿದ್ಯಾನಿಲಯವು ಆಶಿಸುತ್ತದೆ. ಮಾನ್ಯ ಕುಲಪತಿಗಳೇ, ತಾವು ಈ ಘಟಿಕೋತ್ಸವದ ಪ್ರಾರಂಭವನ್ನು ಘೋಷಿಸಬೇಕೆಂದು ವಿನಯಿಸಿಕೊಳ್ಳುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ಘಟಿಕೋತ್ಸವವನ್ನು ನಿರ್ದಿಷ್ಟ ಪರೀಕ್ಷೆಗಳಲ್ಲಿ ಪದವಿಗೆ ಅರ್ಹರನ್ನು ಪ್ರಮಾಣೀಕೃತರಾದ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡುವ ಸಲುವಾಗಿ ಏರ್ಪಡಿಸಿದೆ. ಅಭ್ಯರ್ಥಿಗಳು ಈಗ ನಿರ್ದಿಷ್ಟ ಪದವಿಗಳಿಗೆ ಅಭ್ಯರ್ಥಿಯಾಗಿರುವ ಹಾಗೂ ಶಿಫಾರಸು ಮಾಡಿರುವ ಪದವಿಗಳನ್ನು ನೀಡಿದಲ್ಲಿ ನೀವು ನಿಮ್ಮ ನಿತ್ಯ ಜೀವನ ಮತ್ತು ನಡೆನುಡಿಗಳಲ್ಲಿ ಈ ನಡೆದುಕೊಳ್ಳುತ್ತೆಂದು ಪ್ರಾಮಾಣಿಕವಾಗಿ ವಾಗ್ದಾನ ನೀಡುವಾಗಿದೆ ಘೋಷಿಸುವಿರಾ? ಹಾಜರುಪಡಿಸಬಾರದು. ಪಟ್ಟಿಯಲ್ಲಿ ನಮೂದಿಸಿರುವ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯ ಅಭ್ಯರ್ಥಿಗಳನ್ನು ಗೌರವಪೂರ್ವವಾಗಿ ಹಾಜರುಪಡಿಸುತ್ತೇನೆ. ಅವರು ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರೆಂದು ಕಂಡುಬಂದಿದ್ದಾರೆ. ಅವರಿಗೆ ಈ ಪದವಿಯನ್ನು ನೀಡಬೇಕಾಗಿ ಕೋರುತ್ತೇನೆ. ನನ್ನಲ್ಲಿ ನಿಮ್ಮಡೆ ಯುವ ಅಭ್ಯರ್ಥಿಗಳಿಗೆ ಈ ವಿಶ್ವವಿದ್ಯಾಲಯ ಅಶೋಕ್ ಕುಮಾರ್ ಅನಂತ ರಾಜಣ್ಣ ಮೈಕ್ರೋಬಯಾಲಜಿ ಆರ್ ಮಧುಸೂದನ್
ಮೀನುಗಾರಿಕೆ ವಿಜ್ಞಾನ, ಕೋಳಿ ಸಾಕಾಣಿಕೆ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳಿಗೆ ಪಟ್ಟಿಯಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳನ್ನು ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಇವರು ಕೃಷಿಯಲ್ಲಿ ಮಾಸ್ಟರ್ ಪದವಿ, ತೋಟಗಾರಿಕೆಯಲ್ಲಿ ಮಾಸ್ಟರ್ ಪದವಿ, ಕೃಷಿ ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ, ಆಹಾರಗಳು ಮತ್ತು ಪೌಷ್ಟಿಕತೆ ಇವುಗಳಲ್ಲಿ ಮಾಸ್ಟರ್ ಪದವಿ, ಗೃಹ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಪಶು ವೈದ್ಯಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಹೈನು ವಿಜ್ಞಾನ, ಕುಕ್ಕಟ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನ್ನಲ್ಲಿ ನಿಯುಕ್ತವಾಗಿರುವ ಅಧಿಕಾರದನ್ವಯ ನಿಮಗೆ ಹಾರ್ಟಿಕಲ್ಚರ್, ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್, ಅಗ್ರಿಕಲ್ಚರ್ ಎಕನಾಮಿಕ್ಸ್, ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ, ಫುಡ್ಸ್ and nutrition, the degree of Master of Home Science, the degree of Master of Veterinary Science, the degree of Master of Science, Dairy Science, Poultry Science ಹಾಗೂ the degree of Master of Fisheries Science ಪದವಿಗಳನ್ನು ಅನುಕೃತವಾಗಿ ಪ್ರದಾನ ಮಾಡಿ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಇವರು ಅನುಕ್ರಮವಾಗಿ ಕೃಷಿಯಲ್ಲಿ ಬ್ಯಾಚುಲರ್ ಪದವಿ, ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯಲು ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಪಡೆಯುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಇವರನ್ನು ಪರೀಕ್ಷಿಸಿ ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಬ್ಯಾಚುಲರ್ ಪದವಿ, ಮೀನುಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ ಎಂದು ನಿರ್ಧರಿಸಲಾಗಿದೆ. ಮೀನುಗಾರಿಕೆ ಬ್ಯಾಚುಲರ್ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಪದವಿ ಪಡೆಯುವ ಅಭ್ಯರ್ಥಿಗಳಿಗೆ ಅನುಕ್ರಮವಾಗಿ ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಹಾರ್ಟಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಸೆರಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, ದಿ ಡಿಗ್ರಿ ಆಫ್ R. Madhusudan Pillai, US. H.S. Shivaramu, US Gold Medal. B. Dinesh Kumar, US Gold Medal for outstanding performance in MSc degree in plant breeding and genetics. Silver Jubilee Gold Medal. R. Ravindra, US Gold. J. Srinivasan, US Gold Medal for outstanding performance. Venkateramana Umar Reddy, US Gold Medal. Rosalind George M, US Gold Medal for outstanding performance. Villa Mangapati Rao, US Gold Medal for outstanding performance in MSc degree in veterinary medicine. US Gold Medal for outstanding performance in MSc degree in SIAM. The Agro Industries Corporation Limited Gold Medal, Gujarat State for general. Gold Medal Certificate Bank, Manipal Gold Medal for general merit in agricultural economics. Mamata M. US Gold Medal for having secured second rank from among these. Hemalata Iyengar, US Gold Medal for general merit. P.P. Aruna, US Gold Medal for having secured second rank from among BHS. Anjana Ganapati, US Gold Medal for Ananta S. Prabhu, US Gold
graduates of the university. US Gold Medal for having secured second rank from among BSc Dairy Technology graduates. Jawahar G. Patil. The following awarded US Gold Medal for outstanding performance in his PhD in agronomy. Sajjad Jha, US Gold Medal for outstanding performance in his PhD in fish processing technology. K. Jayaraj Rao, US Gold Medal for his outstanding performance in his MSc Dairy Science degree in Dairy Technology. Aleri Gita Shetty, US Gold Medal for having secured second rank from among BSc Horticulture graduates. Bhogali Satyanarayana. Currently working as Director of Instruction, Postgraduate Studies in the University of Agricultural Sciences, Bangalore. He obtained his BSc in 1955, BSc Agri in 1950, specialization in genetics and plant breeding in 1963 from the Indian Agricultural Research Institute, New Delhi. Later, he obtained PhD degree in plant breeding from the University of Tennessee, USA in 1971. Dr. G. Shivashankar is one of the few in the field of agriculture from Karnataka. He prepared a report on plant genetic resources of South Africa of Sahara, comprising of 40 countries. He has served as an advisor to Director General ICAR on production of legumes and oilseeds. Besides, Dr. G. Shivashankar started his professional career in 1958 as a sugarcane breeder in the university since 1973. He has guided 14. He has provided leadership in genetic improvement in coffee, field beans, pigeon pea. His contribution in the improvement of forage crops is also well recognized. Dr. Shivashankar was the principal investigator for Gold Research Park sponsored by World Bank, DARC, ICAR, CSIR and others. He has published over 100 research papers of each country in 6 international conferences and has visited more than 20 countries. He has been one of the 4 recipients in UAE in 1987. In recognition of his outstanding research contribution and good leadership in the area, he is pleased to confer on Dr. Shivashankar the Nagamma Dattatreya. Now I invite the chief guest, Dr. Raj. Mr. Pro-Chancellor, Mr. Vice-Chancellor, distinguished faculty members, invitees, and graduates of the year. I feel greatly honored at the 22nd convocation of the University of Agricultural Sciences. I accepted the invitation because of my long association with universities and education, and because of my abiding interest in the development of our economy in all its agricultural population. The excellent track record of your university is well known. The Vice-Chancellor has pointed out its more important achievements in the recent past. It is indeed creditable that the university is producing as many as 37. It has released, I understand, 3 new crop varieties during the past year, and several of its faculty members have received awards for their outstanding work. I would like to offer my congratulations to the young graduates receiving the degrees at this convocation, as also the faculty and the Vice-Chancellor on the splendid work you are doing. The nation and the state are well served by you, and I wish the university further and increasing success in its endeavors. Although the contribution of agriculture to about 1/3 in recent years, it remains the crucial sector in our economy in the overall perspective in terms of the sector's unique association with the problems of employment, income generation, and poverty alleviation.
Since agriculture is the supplier of food and raw materials for industry, of the market for industrial products, the role of exports can substitute for the role of agriculture in terms of making possible. Agriculture will continue to be a constraining